ನಮಸ್ಕಾರ. ನಮ್ಮ ಇಂದಿನ ವಿಷಯ ಆತ್ಮ ದೇಹವನ್ನು ಬಿಟ್ಟು ಹೊರಡುವ ಅನುಭವ. ವೈದ್ಯಕೀಯ ದೃಷ್ಟಿಕೋನದಲ್ಲಿ ಆತ್ಮ ದೇಹವನ್ನು ಬಿಟ್ಟು ಹೋದಾಗ ಸಾವು ಉಂಟಾಗ್ತದೆ ಅಂತ ಜಗತ್ತಿನ ಬಹುತೇಕ ಧರ್ಮ, ಸಂಸ್ಕೃತಿ, ಚಿಂತನೆಗಳು ಪ್ರತಿಪಾದನೆ ಮಾಡೋದು ನಮಗೆಲ್ಲ ಗೊತ್ತೇ ಇದೆ. ಈ ಆಧಾರದ ಮೇಲೆ ಸಾವು ಉಂಟಾದಾಗ ಎಂತಹ ಅನುಭವ ಉಂಟಾಗ್ತದೆ ಅನ್ನೋದು ಬಹಳ ಗುಟ್ಟಿನ ರಹಸ್ಯದ ಸಂಗತಿಯಾಗಿ ಉಳ್ಕೊಂಡಿದೆ. ಆದರೆ ಕೆಲವರು ನನ್ನ ಆತ್ಮ ದೇಹದಿಂದ ಹೊರಗೆ ಕೆಲಕಾಲ ಹೋಗಿತ್ತು, ಆಗ ಸಾವು ಉಂಟಾಗುವ ಅನುಭವಗಳು ನನಗೆ ಉಂಟಾದವು. ಸ್ವಲ್ಪ ಹೊತ್ತಿನ ನಂತರ ಆತ್ಮ ದೇಹಕ್ಕೆ ಮರಳುತ್ತೆ ಎನ್ನುವ ತಮ್ಮ ಅನುಭವಗಳನ್ನು ತಿಳಿಸಿದ್ದಾರೆ. ಧಾರ್ಮಿಕ ಜನ ಇಂತಹ ಅನುಭವಗಳು ಆತ್ಮನ ಅಸ್ತಿತ್ವಕ್ಕೆ ಪುರಾವೆ ಒದಗಿಸ್ತವೆ ಅಂತ ವಾದ ಮಾಡಿದ್ದಾರೆ. ಮಾನವನ ಇತಿಹಾಸದಲ್ಲಿ ಸಾವು ಉಂಟಾಗುವಾಗ ಆಗುವ ಆತ್ಮ ದೇಹದಿಂದ ಹೊರಡುವ ಅನುಭವ ಅಂದರೆ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ OB ಬಹಳ ಚರ್ಚೆಯ ವಿಚಾರ ಆಗಿದೆ. ವಿಜ್ಞಾನ ಇದನ್ನು ಮೆದುಳಿನ ಕ್ರಿಯೆ, ಮನಃಶಾಸ್ತ್ರೀಯ ಪ್ರಕ್ರಿಯೆಗಳು ಮತ್ತು ಜೈವಿಕ ಕಾರಣಗಳ ಮೂಲಕ ಅರ್ಥೈಸೋದಕ್ಕೆ, ವಿವರಿಸೋದಕ್ಕೆ ಪ್ರಯತ್ನವನ್ನು ಮಾಡಿದೆ. ಹೃದಯದ ಬಡಿತ ನಿಲ್ಲೋದನ್ನೇ ಸಾವು ಅಂತ ಈ ತನಕ ಗುರುತಿಸಲಾಗಿತ್ತು. ಹೃದಯದ ಬಡಿತ ನಿಂತಾಗ ಉಸಿರಾಟ ತಕ್ಷಣ ನಿಲ್ತತೆ. ಆಗ ರಕ್ತ ಸಂಚಾರ ಇಲ್ಲದೆ ದೇಹದ ಎಲ್ಲ ಅಂಗಗಳು ಆಮ್ಲಜನಕ ಇಲ್ಲದೆ ಹಾನಿಗೆ ಒಳಗಾಗ್ತವೆ. ಕೆಲವೇ ನಿಮಿಷಗಳಲ್ಲಿ ಮೆದುಳು ಕೂಡ ಹಾನಿಯಾಗುತ್ತೆ. ಹೃದಯ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಹೃದಯದ ಬಡಿತವನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಅದರ ಕೆಲಸಗಳನ್ನು ಯಂತ್ರಗಳಿಗೆ ವರ್ಗಾಂತರ ಮಾಡಲಾಗುತ್ತೆ. ಅಂತಹ ಸಮಯದಲ್ಲಿ ಹೃದಯ ಬಡಿತ ನಿಂತರೂ ಕೂಡ ಸಾವು ಉಂಟಾಗಿರೋದಿಲ್ಲ. ಆದ್ದರಿಂದ ವೈದ್ಯಕೀಯದಲ್ಲಿ ಸಾವು ಅನ್ನೋದನ್ನು ಮೆದುಳನ್ನು ಕೇಂದ್ರವಾಗಿರಿಸಿಕೊಂಡು ನಿರ್ಧರಿಸುವಂಥ ಪದ್ಧತಿ ಈಗ ಆಧುನಿಕ ಕಾಲದಲ್ಲಿ ಜಾರಿಗೆ ಬಂದಿದೆ. ಅದು ಈಗ ಎಲ್ಲ ಕಡೆ ಅನುಸರಿಸಲ್ಪಡ್ತದೆ. ಕೋಮಾ ಅಥವಾ ಮೆದುಳಿನ ಕ್ರಿಯೆ ನಿಂತ ಸ್ಥಿತಿಯಲ್ಲಿ ಮೆದುಳು ಬಹುತೇಕ ತನ್ನ ಕೆಲಸವನ್ನು ನಿಲ್ಲಿಸಿ ಹೊರಗಿನ ಪ್ರಪಂಚದ ಜ್ಞಾನ ಪಡೆಯುವ ಪಂಚೇಂದ್ರಿಯಗಳು ಕೆಲಸ ಮಾಡದೇ ಇದ್ದರೂ ಕೂಡ, ಹೊರ ಜಗತ್ತಿನ ಪ್ರಜ್ಞೆ ಇಲ್ಲದೇ ಇದ್ದರೂ ಕೂಡ ಕೋಮಾದಲ್ಲಿ ಕೆಲವೊಂದು ಮೆದುಳಿನ ಕ್ರಿಯಾಶೀಲತೆ ಉಳ್ಕೊಂಡಿರುತ್ತೆ. ಆದರೆ ಮೆದುಳಿನ ಮರಣದಲ್ಲಿ ಯಾವ ಕ್ರಿಯೆಯೂ ಕೂಡ ಉಳ್ಕೊಂಡಿರೋದಿಲ್ಲ. ಮೆದುಳಿನ ಕೆಲಸವನ್ನು ಹೃದಯದ ಕೆಲಸಗಳಂತೆ ಇತರ ಯಂತ್ರಗಳಿಗೆ ವರ್ಗಾಂತರ ಮಾಡೋದು ಸಾಧ್ಯವಿಲ್ಲ. ಮೆದುಳು ಒಮ್ಮೆ ಸಂಪೂರ್ಣವಾಗಿ ನಿಂತರೆ ಅದನ್ನು ಮತ್ತೆ ಕೆಲಸ ಮಾಡುವಂತೆ ಪ್ರಾರಂಭ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ವಿಶ್ವ ಆರೋಗ್ಯ ಸಂಸ್ಥೆ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹಾಗೂ ಭಾರತ ಸೇರಿದಂತೆ ಹಲವು ದೇಶಗಳ ವೈದ್ಯಕೀಯ ಮಂಡಳಿಗಳ ಪ್ರಕಾರ ಮೆದುಳಿನ ಮರಣ ಮೆದುಳಿನ ಸಂಪೂರ್ಣ ಹಾಗೂ ಶಾಶ್ವತ ನಿಲುಗಡೆಯಾಗಿದ್ದು, ವ್ಯಕ್ತಿ ಕಾನೂನುಬದ್ಧವಾಗಿ ಸತ್ತಿದ್ದೇನೆ ಅಂತ ತೀರ್ಮಾನ ಮಾಡೋದಕ್ಕೆ ಒಂದು ಗುರುತಾಗಿದೆ. ಮೆದುಳಿನ ಸಾವಿನ ಹಿನ್ನೆಲೆಯಲ್ಲಿ ವಿಜ್ಞಾನಿಗಳು ಆತ್ಮ ದೇಹದಿಂದ ಹೊರಡುವ ಅನುಭವಕ್ಕೆ ವಿವರಣೆಯನ್ನು ಕೊಡ್ತಾರೆ. ಸಾಯುವ ಹಂತದಲ್ಲಿ ಮೆದುಳಿಗೆ ಆಮ್ಲಜನಕ ಸರಿಯಾಗಿ ಸಿಗದ ಸ್ಥಿತಿ ಅಂದರೆ ಸೆರೆಬ್ರಲ್ ಹೈಪಾಕ್ಸಿಯಾ ಉಂಟಾಗ್ತದೆ. ಈ ಸ್ಥಿತಿಯಲ್ಲಿ ವ್ಯಕ್ತಿಗೆ ಬೆಳಕಿನ ಸುರಂಗ ಮತ್ತು ಅದರ ಮೂಲಕ ಸಾಗಿದಂಥ ದೃಶ್ಯಗಳ ಅನುಭವ, ದೇಹದಿಂದ ಹೊರಬಂದು ಮೇಲಿನಿಂದ ನೋಡುವ ಭ್ರಮೆ, ಶಬ್ದಗಳು ಅಥವಾ ಸಂಗೀತದ ಅನುಭವಗಳು ಉಂಟಾಗ್ತವೆ. ಹೃದಯ ನಿಂತಾಗ ಅಥವಾ ಉಸಿರಾಟ ಕಡಿಮೆ ಆದಾಗ ಈ ಥರದ ಪರಿಣಾಮಗಳು ಹೆಚ್ಚು ಕಾಣಿಸ್ಕೊಳ್ತವೆ. ಮೆದುಳಿನ ಟೆಂಪೋರಲ್ ಲೋಬ್ ಅಂದರೆ ಕಾಲಗ್ರಾಹಿಯ ಹಾಲಿನಲ್ಲಿ ನಮ್ಮ ಸ್ಮರಣೆ, ಅನುಭವ ಮತ್ತು ಸ್ಥಳದ ಜ್ಞಾನವನ್ನು ನಿಯಂತ್ರಣ ಮಾಡುವ ಕೇಂದ್ರ ಇದೆ. ಈ ಲೋಬ್ ಅಂದರೆ ಈ ಹಾಲೆ ದೇಹದ ಸ್ಥಾನದ ಅರಿವನ್ನು ಕೂಡ ನೀಡುತ್ತೆ. ಈ ಭಾಗದಲ್ಲಿ ವಿದ್ಯುತ್ ಅಸಮತೋಲನ ಉಂಟಾದರೆ ವ್ಯಕ್ತಿಗೆ ತನ್ನದೇ ದೇಹವನ್ನು ಹೊರಗಿನಿಂದ ನೋಡುವ ಅನುಭವ ಬರ್ತದೆ. ತೀವ್ರ ಒತ್ತಡ, ನೋವು ಅಥವಾ ಸಾಯುವ ಸಮೀಪದಲ್ಲಿ ಮೆದುಳು ಅಸಹಜವಾಗಿ ಕೆಲವು ರಾಸಾಯನಿಕಗಳನ್ನು ಬಿಡುಗಡೆ ಮಾಡ್ತದೆ. ಎಂಡಾರ್ಫಿನ್ನು ನೋವನ್ನು ಕಡಿಮೆ ಮಾಡಿದರೆ, ಡೋಪಮಿನ್ನು ಭ್ರಮೆಗಳು ಮತ್ತು ಆನಂದದ ಭಾವನೆಯನ್ನು ಉಂಟು ಮಾಡ್ತದೆ. ಸೆರೋಟೋನಿನ್ ಮನಃಶಾಂತಿ ಅಥವಾ ಬಣ್ಣದ ದೃಶ್ಯಗಳನ್ನು ಕಾಣುವಂತೆ ಮಾಡ್ತದೆ. ಮೆದುಳಿನ ಎಲ್ಲ ಚಟುವಟಿಕೆಗಳ ಅಸಮತೋಲನದಿಂದ ಆತ್ಮ ದೇಹದಿಂದ ಹೊರಗೆ ಹೊರಡುವ ಭಾವನೆ ಉಂಟಾಗುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. REM ಅಂದರೆ ರ್ಯಾಪಿಡ್ ಐ ಮೂವ್ಮೆಂಟ್. ಇದು ಕನಸುಗಳು ಬೀಳಬೇಕಾದ್ರೆ ಕಣ್ಣು ಗುಡ್ಡೆಗಳು ಅಲುವಂಥ ಒಂದು ಸ್ಥಿತಿ. REM ಹಂತದಲ್ಲಿ ಕಾಣುವ ಕನಸುಗಳು ಜಾಗೃತ ಸ್ಥಿತಿಗೆ ನುಗ್ಗುತ್ತವೆ. ಇದನ್ನು REM ಇಂಟ್ರೂಷನ್ ಅಂತ ಕರೀತಾರೆ. ಇದರ ಪರಿಣಾಮವಾಗಿ ದೇಹದಿಂದ ಹೊರಬರುವ ಅನುಭವ, ತೇಲುವ ಭಾವನೆ ಅಥವಾ ನೆರಳು ದೃಶ್ಯಗಳು ಕಾಣಬಹುದು. ಸಾವಿನ ಅಂಜಿಕೆ ಅಥವಾ ತೀವ್ರ ಆಘಾತದಲ್ಲಿರಬೇಕಾದ್ರೆ ಮನಸ್ಸು ತನ್ನನ್ನು ನೋವಿನಿಂದ ರಕ್ಷಿಸಿಕೊಳ್ಳೋದಕ್ಕೆ, ಕಾಪಾಡಿಕೊಳ್ಳೋದಕ್ಕೆ ದೇಹದಿಂದ ಬೇರ್ಪಟ್ಟ ಭಾವನೆ ತಾಳುವಂತೆ ಕೂಡ ಮಾಡುತ್ತೆ. ಇದನ್ನು ಡಿಫೆನ್ಸ್ ಮೆಕ್ಯಾನಿಸಮ್, ರಕ್ಷಣೆಯ ವಿಧಾನ ಅಂತ ಕರೆಯಲಾಗುತ್ತೆ. ಇದರಿಂದ ಕೆಲವು ಸಂದರ್ಭಗಳಲ್ಲಿ ಇದು ಆತ್ಮ ದೇಹವನ್ನು ಬಿಟ್ಟು ಹೋದಂಥ ಅನುಭವವನ್ನು ಕೂಡ ಉಂಟು ಮಾಡುತ್ತೆ ಅಂತ ವಿಜ್ಞಾನಿಗಳು ತಿಳಿಸ್ತಾರೆ. ನೆದರ್ಲ್ಯಾಂಡ್ಸ್ನ ಪಿಮ್ ವ್ಯಾನ್ ಲೊಮೆಲ್ ಅನ್ನುವ ಒಬ್ಬ ವಿಜ್ಞಾನಿ 2001ರಲ್ಲಿ ನಡೆಸಿದ ಅಧ್ಯಯನಗಳಲ್ಲಿ 344 ಹೃದಯ ರೋಗಿಗಳಲ್ಲಿ 18% ಜನ ಸಾವಿನ ಸಮೀಪದ ಅನುಭವವನ್ನು, ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ನ ಹೊಂದಿದ್ರು. ಅಮೆರಿಕದಲ್ಲಿ ನಡೆಸಿದ ಅಧ್ಯಯನಗಳಲ್ಲಿ ಹೃದಯ ನಿಂತ ನಂತರ ಮತ್ತೆ ಬದುಕಿದವರಲ್ಲಿ 10% ಜನ ದೇಹದಿಂದ ಹೊರಬಂದ ಅನುಭವವನ್ನು ವಿವರಿಸಿದ್ದಾರೆ. ಆದ್ದರಿಂದ ಈ ಅನುಭವಗಳು ಮೆದುಳಿನ ಕ್ರಿಯಾಶೀಲತೆ ಮತ್ತು ಜೈವಿಕ ಬದಲಾವಣೆಗಳಿಂದ ಉಂಟಾಗ್ತವೆ. ಆತ್ಮ ಎಂಬ ತತ್ವ ಇರೋದಕ್ಕೆ ಯಾವುದೇ ಪ್ರತ್ಯಕ್ಷ ಅಥವಾ ಪರೋಕ್ಷ ಪುರಾವೆಗಳು ಇಲ್ಲ ಅನ್ನೋದನ್ನು ವಿಜ್ಞಾನಿಗಳು ತಿಳಿಸ್ತಾರೆ. ಆದ್ದರಿಂದ ಆತ್ಮ ದೇಹದಿಂದ ಹೊರಗೆ ಹೋಗುವ ಅನುಭವ ಮೆದುಳಿನ ಕ್ರಿಯಾಶೀಲತೆಯಿಂದ ದೇಹದ ಕ್ರಿಯಾಶೀಲ ಚಟುವಟಿಕೆಗಳ ಮೂಲಕ ವಿವರಿಸಬಹುದು ಅನ್ನೋದು ವಿಜ್ಞಾನಿಗಳ ನಿಲುವಾಗಿದೆ. ಮುಂದಿನ ದಿನಗಳಲ್ಲಿ
ನರ ವಿಜ್ಞಾನದ ಚಟುವಟಿಕೆಗಳನ್ನು ಅಳಿತಕ್ಕಂಥ ಉಪಕರಣಗಳು ಮತ್ತು ಅದನ್ನು ಆಳವಾಗಿ ಹೆಚ್ಚು ಅರಿತಂತಲ್ಲ ಸಾವಿನ ರಹಸ್ಯ. ಹಾಗೆಯೇ ಆತ್ಮ ದೇಹವನ್ನು ಬಿಟ್ಟು ಹೋದ ಅನುಭವದ ಹಿಂದಿರುವ ಕಾರಣಗಳು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತೇವೆ ಅಂತ ಹೇಳ್ಬೋದು. ಮುಂದಿನ ವಿಡಿಯೋದಲ್ಲಿ ಇಂತಹ ಮನುಷ್ಯನನ್ನು ಕಾಡುತ್ತಿರುವ ಮನುಷ್ಯರಿಗೆ ಗುಟ್ಟಾಗಿ ಕಂಡಿರುವ ಇತರ ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.